ಆದ್ರೆ ಪೇಶ್ವೆಗಳು ಸೋತಾಗ ಅಲ್ಲಿನ ಬ್ರಾಹ್ಮಣ ಮಹಿಳೆಯರು ನಮ್ಗೆ ಇವತ್ತಿಂದ ಸ್ವತಂತ್ರ ಸಿಕ್ತು ಅಂತ ಹೇಳಿ ಸಂಭ್ರಮ ಪಟ್ಟರು ಅನ್ನೋದಾದ್ರೆ, ಕೋರೆಗಾಂವ್ ಯುದ್ಧ ಕೇವಲ ದಲಿತರ ಯುದ್ಧ ಅಲ್ಲ, ಇದು ಭಾರತೀಯರ ಯುದ್ಧ. ಭಾರತೀಯ ಸಮಾಜದ ಪ್ರತಿಯೊಬ್ಬ ಹೆಣ್ಣು ಮಗಳ ಘನತೆ, ಗೌರವ, ಸ್ವಾಭಿಮಾನವನ್ನ ಕಟ್ಕೊಟ್ಟಂತ ಯುದ್ಧ. 22 ಜನ ಮಹರ್ ಸೈನಿಕರು ಆ ಯುದ್ಧದಲ್ಲಿ ತೀರ್ಕೊಳ್ತಾರೆ, ವೀರ ಸೈನಿಕರು ಮರಣ ಹೊಂದ್ತಾರೆ. 1821 ಮಾರ್ಚ್ 26ನೇ ತಾರೀಕು ಈ ಸುದ್ದಿ ಇದೆಯಲ್ಲ, ಸುದ್ದಿ ಅವತ್ತಿನ ರಾಣಿಗೆ ಮುಟ್ಟುತ್ತೆ. 1818 ಜನವರಿ 1ನೇ ತಾರೀಕು 12 ಗಂಟೆಗಳ ಕಾಲ ನಡೆದಂತ ಯುದ್ಧ ಇದೆಯಲ್ಲ, ಈ ಯುದ್ಧದ ಸುದ್ದಿ ಇಂಗ್ಲೆಂಡಿನ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ರಾಣಿಯ ಗಮನಕ್ಕೆ ಬರುತ್ತೆ. ಗಮನಕ್ಕೆ ಬಂದ ಸಂದರ್ಭದಲ್ಲಿ 1821 ಮಾರ್ಚ್ 26ನೇ ತಾರೀಕು 65 ಅಡಿ ಎತ್ತರದ ಯುದ್ಧ ನಡೆದ ಜಾಗದಲ್ಲಿ, ಕೋರೆಗಾಂವ್ ಅನ್ನುವಂತ ಒಂದು ಜಾಗದಲ್ಲಿ 65 ಅಡಿ ಎತ್ತರದ 22 ಜನ ತೀರ್ಕೊಂಡಿದ್ದಾರಲ್ಲ, ನನ್ನ ಸಹೋದರರು ಸಿದ್ದನಾಗ ಮತ್ತು ಟೀಮ್. ಅವರ ಹೆಸರಲ್ಲಿ ಒಂದು ಸ್ಮಾರಕವನ್ನ ಮಾಡ್ತಾರೆ. ಅದೇ ಇಲ್ಲಿದೆ, ಅದು ನೋಡಿ, ಅದ್ರ ಮಾದರಿ. ನನಗೆ ಬ್ರಿಟಿಷರ ಬಗ್ಗೆ ಒಂದು ಕಡೆ ಅವರು ಎಷ್ಟೋ ಕೆಟ್ಟದ್ದು ಮಾಡಿದ್ದಾರೆ, ಓಕೆ. ದಲಿತರ ವಿಚಾರದಲ್ಲಿ, ಅಸ್ಪೃಶ್ಯರ ವಿಚಾರದಲ್ಲಿ ಅವರು ನಮ್ಗೆ ಒಂದಿಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಗಿದ್ದಾರೆ. ಅದಕ್ಕೆ ಶೂದ್ರ ಕವಿ ಕುವೆಂಪು ಒಂದು ಮಾತು ಹೇಳ್ತಾರೆ, ಬ್ರಿಟಿಷರು ಭಾರತಕ್ಕೆ ಬಾರದೆ ಹೋಗಿದ್ದಾರೆ, ಒಕ್ಕಲಿಗನಾದ ನಾನು. ಬ್ರಿಟಿಷರು ಭಾರತಕ್ಕೆ ಬಂದು ನಮ್ಗೆ ಎಜುಕೇಶನ್ ಕೊಟ್ಟಿಲ್ಲ ಅಂದಿದ್ರೆ, ಅಥವಾ ಹೊಸ ದಾರಿಯನ್ನ ತೋರಿಸಿಲ್ಲ ಅಂದಿದ್ರೆ, ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಕುವೆಂಪು ಆದ ನಾನು ಕೂಡ ಮೇಲ್ಜಾತಿ ಬ್ರಾಹ್ಮಣರ ಕೇರಿಗಳಲ್ಲಿ ಸಗಣಿ ತಟ್ಟಬೇಕಾಗಿತ್ತು ಅಂತ ಕುವೆಂಪು ಮಾತು. ಅಂದ್ರೆ ಬ್ರಿಟಿಷರು ಒಂದಿಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1927 ಜನವರಿ 1ನೇ ತಾರೀಕು ಇಂಗ್ಲೆಂಡಿನ ಒಂದು ಲೈಬ್ರರಿ ಒಳಗಡೆ ಕೂತ್ಕೊಂಡು ಓದ್ತಾ ಇರಬೇಕಾದ್ರೆ, ಕೋರೆಗಾಂವ್ ವೀರ ಯೋಧರ, ನನ್ನ ಅಣ್ಣಂದಿರ ಸಿದ್ದನಾಗ ಮತ್ತು ಅವರ 500 ಜನರ ಟೀಮ್ನ ಒಂದು ಕೋರೆಗಾಂವ್ ಯುದ್ಧ ಅಂತ ಹೇಳಿ 1818ರಲ್ಲಿ ನಡೆದಿದೆ. ಅಲ್ಲಿ ಮಹರ್ ಸೈನಿಕರು ಗೆದ್ದಿದ್ದಾರೆ. 28,000 ಪೇಶ್ವೆ ಸೈನಿಕರ ನಡ ಮುರಿದಿದ್ದಾರೆ, ಅವನ ಬೆಂಡೆತ್ತಿದ್ದಾರೆ, ಅವನ ಕೊಂದಾಕಿದ್ದಾರೆ ಅಂತ ಹೇಳಿ ಅಂಬೇಡ್ಕರ್ ಕಣ್ಣುಗಳಿಗೆ ಬ್ರಿಟಿಷ್ ಲೈಬ್ರರಿ ಸಿಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡ್ತಾರೆ, ಆ ಚರಿತ್ರೆಯನ್ನ ತಕೊಂಡು ತನ್ನ ಸಂಪುಟ 17ರಲ್ಲಿ ಭಾಗ 3ರಲ್ಲಿ ಪುಟ ಸಂಖ್ಯೆ 4ರಿಂದ 9 ತನಕ ಜೋಡಿಸ್ತಾರೆ. 1927 ಜನವರಿ 1ನೇ ತಾರೀಕಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷ ಅವ್ರು ಇಂಗ್ಲೆಂಡಲ್ಲಿರ್ಲಿ, ಅಮೆರಿಕದಲ್ಲಿರ್ಲಿ, ಜಗತ್ತಿನ ಯಾವ ದೇಶದಲ್ಲಿ ಇದ್ರೂ ಕೂಡ ಜನವರಿ 1ನೇ ತಾರೀಕು ನೀವೆಲ್ಲ ಹೆಂಗ್ ಬಂದಿದ್ದೀರಿ ನೋಡಿ. ಶೃಂಗೇರಿಯ ಹಳ್ಳಿಲಿ ಮೆಣಸು ಬಿಡಿಸೋರು, ಕಾಫಿ ಬೀಜ ಕೆಲಸ ಮಾಡೋರು, ತೋಟದಲ್ಲಿ ಕೆಲಸ ಮಾಡೋರು, ಒಂದಿನ ಕೂಲಿ ಬರುತ್ತೆ ಹೋಗುತ್ತೆ. ಆದ್ರೆ ಅಪ್ಪಾಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋರೆಗಾಂವ್ ವೀರ ಯೋಧರಿಗೆ ಒಂದಷ್ಟು ದೂರ ನಡ್ಕೊಂಡು ಹೋಗುವ ನಡೀರಿ ಅನ್ಕೊಂಡು ನನ್ನ ತಾಯಂದಿರು, ನನ್ನ ಗೆಳೆಯರು ಬಂದಿದ್ದೀರಲ್ಲ, ಆ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನವರಿ 1ನೇ ತಾರೀಕು ಜಗತ್ತಿನ ಯಾವ ಜಾಗದಲ್ಲಿ ಇದ್ರೂ ಕೂಡ ಆ ಕೋರೆಗಾಂವ್ ಸ್ಥಳಕ್ಕೆ ಹೋಗಿ ಕುತ್ಕೊಂಡು 22 ಜನ ವೀರ ಯೋಧರಿಗೆ ನಮನವನ್ನ ಸಲ್ಲಿಸ್ಬಿಟ್ಟು ಹೇಳ್ತಿದ್ದಂತೆ, ವೀರ ಯೋಧರೇ, ನೀವು ಹಾಕಿ ಕೊಟ್ಟಂತ ಹೆಜ್ಜೆ, ತಂದು ಕೊಟ್ಟ ಸ್ವಾಭಿಮಾನ, ಘನತೆ ನಮ್ಮನ್ನು ಕಾಪಾಡಿದೆ, ನಿಮ್ಗೆ ನಮನಗಳು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷ ಹೋಗ್ತಿದ್ರು.